ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಪಾಡಿದ್ದೆ ಪಾಡು ಕಿಸ್ಬಾಯಿ ದಾಸ ಅಂತ ಒಂದು ಕೇಳಿದ್ದೀರಿ. ಅದೇನಂದರೆ, ಮನೆಯಿಂದ ಮನೆಗೆ ಪದಗಳನ್ನು ಹಾಡಿಕೊಂಡು ಬೇಡ್ಕೊಂಡು ತಿನ್ನುವಂತಹ ದಾಸ ಈ ಮನೆ ಮುಂದೆ ಹಾಡ್ತಾನೆ, ಆಮೇಲೆ ಇದೇ ಹಾಡನ್ನ ಆ ಮನೆ ಮುಂದೆನೂ ಹಾಡ್ತಾನೆ. ಹೀಗೆ ತನ್ನ ತೆರೆದ ಬಾಯಲ್ಲಿ ಹಾಡಿದ್ದನ್ನೇ ಹಾಡಿಕೊಂಡು ಹೋಗ್ತಾ ಇರ್ತಾನಲ್ಲ ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ, ಅವನಿಗೆ ಕಿಸಬಾಯಿ ದಾಸ ಅಂತ ಹೇಳ್ತಾರೆ. ಕಿಸಬಾಯಿ ಅಂತಂದರೆ ತೆರೆದ ಬಾಯಲ್ಲಿ ಹಾಡ್ಕೊಂಡು ಹೋಗೋದು. ಪಾಪ ಅವನು ಯಾರೋ ಹಾಗೆ ಹಾಡಿಕೊಂಡು ಭಿಕ್ಷಾಧರ್ಮ ಪಾಲಿಸೋ ಹರಿದಾಸರ ಬಗ್ಗೆ ಅದೆಲ್ಲ ಇದನ್ನು ಹೇಳ್ತಾ ಇರೋದು. ಇದು ವಿಶೇಷವಾಗಿ ಕಿಸಬಾಯಿ ಕುಣಿಕೆ ಅನ್ನುವ ಒಂದು ಸಮಸ್ಯೆಯ ಬಗ್ಗೆ ಗಮನಿಸಿ ನೋಡಿ. ಕೆಲವರು ಬರವಣಿಗೆಯಲ್ಲಾಗಲಿ ಭಾಷಣದಲ್ಲಾಗಲಿ ಆಡೋ ಮಾತಲ್ಲಾಗಲಿ ಯಾವುದೂ ಒಂದು ಹೊಸತನ ಇರೋದಿಲ್ಲ, ಸ್ವತಂತ್ರ ಚಿಂತನೆ ಅಂತೂ ಇರೋದೇ ಇಲ್ಲ. ಆ ಮಹಾಪುರುಷರು ಹಾಗೆ ಹೇಳಿದ್ದಾರೆ, ಈ ಮಹಾಪುರುಷರು ಹೀಗೆ ಹೇಳಿದ್ದಾರೆ, ಅಂಥ ಸಾಹಿತಿಗಳು ಹೀಗೆ ಬರೆದಿದ್ದಾರೆ, ಕವಿವಾಣಿ ಹೀಗೆ ಹೇಳ್ತದೆ ಅಂತ ಹೀಗೆ ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ. ಅಲ್ಲಿ ಏನೂ ಹೊಸತನ ಇರೋದಿಲ್ಲ, ಅಥವಾ ಸೃಜನಾತ್ಮಕವಾಗಿರೋದೇನೂ ಇರೋದಿಲ್ಲ, ಅಥವಾ ತಮ್ಮದು ಅಂತ ಏನು ಹೇಳ್ತಾರೋ ಅದೇನೂ ಇರೋದಿಲ್ಲ, ಹೇಳ್ತಾ ಹೋಗ್ತಾ ಇರ್ತಾರೆ. ಅದನ್ನೇ ಕಿಸಬಾಯಿ ಕುಣಿಕೆ ಅಂತ ಹೇಳೋದು. ಅದೊಂದು ಬಂಧನ. ಈಗ ಒಂದೇ ಆಹಾರವನ್ನು ತಮಗೆ ಎದುರಾದವರಿಗೆ ತರಗತಿಗಳಲ್ಲಿ, ವೇದಿಕೆಗಳಲ್ಲಿ, ಸಭೆಗಳಲ್ಲಿ ಅವಕಾಶ ಸಿಕ್ಕಿದ ಕಡೆಯಲ್ಲೆಲ್ಲ ಜಗಿತಾನೇ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ಅವರಿಗೆ ರೂಢಿಯಾಗೋಗಿರುತ್ತೆ ಅಂತಂದರೆ, ಅದು ತುಂಬ ಲೀಲಾಜವಲವಾಗಿ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿರ್ತದೆ. ಅದನ್ನು ಹೇಳ್ಕೊಳ್ತಾನೇ ಹೋಗ್ತಾ ಇರ್ತಾರೆ, ಜಗಿತಾ ಹೋಗ್ತಾ ಇರ್ತಾರೆ. ಒಂದೇ ಈ ತರಹದ ಜನವನ್ನು ನೀವು ನೋಡ್ತಿರ್ತೀರಿ. ಆದರೆ ಈ ಥರದ ಜನಗಳು ಬರೀ ಭಾಷಣಕಾರರು, ಬರಹಗಾರರು ಮಾತ್ರ ಅಲ್ಲ, ಅಂತಹ ಮಾತುಗಳನ್ನು ರೂಢಿ ಮಾಡಿಕೊಂಡು ತಾವಿರೋ ಕಡೆಯಲ್ಲೆಲ್ಲ ತುಂಬ ಕಾನ್ಫಿಡೆಂಟಿಂದ, ತುಂಬ ಬಣ್ಣ ಬಣ್ಣವಾಗಿ ರಂಜಿಸ್ಕೊಂಡು ಹೇಳ್ತಾ ಹೋಗುವಂಥ ಜನ ಸಮಾಜದಲ್ಲಿ ಎಲ್ಲ ಕಡೆಯೂ ಕೂಡ ಕಾಣ್ತಾರೆ. ಆದರೆ ನಿಜವಾದ ಮಾತು, ಹೊಸ ಆಲೋಚನೆಗಳು ಮತ್ತು ಪ್ರಾಮಾಣಿಕತೆಗಳನ್ನು ಒಂಥರ ಮೌಲ್ಯವಾಗಿ ಇಟ್ಕೊಂಡಿದ್ದಾಗ ಇಂಥ ಮಾತುಗಳೆಲ್ಲ ತುಂಬ ಕಿರಿಕಿರಿ ಆಗುತ್ತೆ. ಒಂಥರ ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್, ಇದು ಪ್ರಾಕ್ಟಿಕಲ್ ಅಲ್ಲ ಅಂತ ಅನಿಸುತ್ತೆ. ಮತ್ತು ತಾವು ಬದುಕಿನಲ್ಲಿ ಹಂಗಿರೋದೇ ಇಲ್ಲ. ತುಂಬ ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಆ ಕಲಾಂ ಹಿಂಗಂದರು, ವಿವೇಕಾನಂದ ಹಿಂಗಂದರು, ಅಂಬೇಡ್ಕರ್ ಹಿಂಗಂದರು, ಬುದ್ಧ ಹೀಗಂದರು ಅಂತ ತುಂಬ ದೊಡ್ಡ ದೊಡ್ಡ ಶಬ್ದಗಳನ್ನ ಹೇಳ್ತಾ ಇರ್ತಾರೆ. ಒಂಥರ ಶಬ್ದಾಡಂಬರದ ಪ್ರದರ್ಶನ ಆಗ್ತಾ ಇರ್ತದೆ ಹೊರತು ಅವರು ಅಪ್ರಾಮಾಣಿಕವಾಗಿದ್ದಾರೆ, ಪ್ರಾಕ್ಟಿಕಲ್ ಆಗಿ ಇಲ್ಲ, ಅವರು ಪ್ರಾಯೋಗಿಕವಾಗಿ ಅವರು ಇಲ್ಲ ಅಂತ. ಉದಾಹರಣೆಗೆ ಕೆಲವು ಶಬ್ದಗಳು, ದೇವರು ಎಲ್ಲೆಡೆಯೂ ತಾನಿರಲಾರ ಅಂತ ತಾಯಿಯನ್ನು ಸೃಷ್ಟಿಸಿದ ಅಂತ ಅನ್ನೋದು, ತಂದೆ ತಾಯಿ ದೇವರು ಅಂತ ಹೇಳೋದು, ಮಗಳಿಗೆ ತಂದೆ ಅಂತಂದರೆ ಅವನೇ ಮೊದಲನೆಯ ಹೀರೋ ಅಂತ. ಈ ಥರ ಚರ್ವಣದ ಪದಗಳೆಲ್ಲನೂ ಒಂಥರ ಸವಕಳಿ ಪದಗಳು. ಇದನ್ನೇ ನಾವು ಏನಂತ ಹೇಳೋದು, ಕ್ಲೀಶೆ ಅಂತನ್ನೋದು. ಕ್ಲೀಶೆ ಅಂತಂದರೆ ಈ ಹೊಸತನವನ್ನು ಕಳೆದುಕೊಂಡಿರುವಂತಹ ಪದಗಳು. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ವಿಷಯಗಳನ್ನು ಸ್ಪಷ್ಟವಾಗಿಯೂ ಹೇಳಲ್ಲ, ನೇರವಾಗಿಯೂ ಹೇಳಲ್ಲ, ಜಾಣತನದಿಂದ ಮೇಲ್ಮೇಲೆ ಮಾತಾಡ್ಕೊಂಡು ಹೊರಟೋಗ್ತಾ ಇರ್ತಾರೆ. ಅಂದರೆ ತಾವೇ ಹೇಳುವಂಥ ವಿಷಯದ ಆಳವನ್ನು, ಅದರ ಎತ್ತರವನ್ನು ಕೂಡ ಅವರೇ ಗ್ರಹಿಸಿರೋದಿಲ್ಲ. ಆದರೆ ಇಂಥ ಮಾತುಗಳನ್ನ ಆ ಮಹಾತ್ಮರು ಹೇಳಿದ್ರು, ಇಂಥ ಮಹನೀಯರು ಹೇಳಿದ್ರು ಅಂತ ಹೇಳ್ತಾನೇ ಇರ್ತಾರೆ. ಇದಕ್ಕೆ ಸೈಕಾಲಜಿನಲ್ಲಿ ನಾವು ಪ್ಲ್ಯಾಟಿಟ್ಯೂಡ್ಗಳು ಅಥವಾ ನುಣಿಚಿಕೆಗಳು ಅಂತ ಹೇಳ್ತೇವೆ. ನುಣಿಚಿಕೆ ಅಥವಾ ಪ್ಲ್ಯಾಟಿಟ್ಯೂಡ್ಗಳು ಅಂತ ಹೇಳ್ತೀವಿ. ಇನ್ನೂ ಕೆಲವರು ವ್ಯಕ್ತಿಗತವಾಗಿರುವಂತಹ ಅನುಭವ, ಅರಿವು, ಅಸ್ತಿತ್ವ ಇವುಗಳನ್ನೆಲ್ಲ ತರದೇ ಇಲ್ಲ. ಇನ್ನೂ ಹೇಳಬೇಕಂತಂದರೆ ಅದನ್ನೆಲ್ಲವನ್ನು ಪಕ್ಕಕ್ಕಿಟ್ಟುಬಿಡ್ತಾರೆ. ಅವ್ರಿಗೇನೋ ಒಂದು ಅನುಭವ ಇರ್ತದೆ, ಅದನ್ನು ಹೇಳೋದೇ ಇಲ್ಲ. ಎಲ್ಲರೂ ಸಾಮಾನ್ಯವಾಗಿ ಏನು ಹೇಳ್ತಾರೋ, ಬೇರೆಯವರೆಲ್ಲ ಏನು ಹೇಳ್ತಾ ಇರ್ತಾರೋ ಅದನ್ನೇ ಹೇಳ್ತಾ ಹೋಗ್ತಾ ಇರ್ತಾರೆ. ರಿಪಿಟೇಷನ್, ಅದು ಒಂದೇ ಸಮಯ ರಿಪೀಟ್ ಮಾಡ್ತಾ ಹೋಗ್ತಾರೆ. ಫೇಸ್ಬುಕ್ಗಳಲ್ಲಿ ನೋಡಿ, ವಾಟ್ಸಪ್ಗಳಲ್ಲಿ ನೋಡಿ, ರೀಲ್ಸ್ಗಳಲ್ಲಿ ನೋಡಿ,
ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಸಾಂಗ್ ಹಾಕಿಬಿಟ್ಟು ಎಲ್ಲರೂ ಹೇಳೋದನ್ನೇ ಅವರೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಗಮನಿಸಿರ್ಬೋದು, ನಿಮಗೆ ಕೆಲವು ಅಪ್ಪ ಅಮ್ಮಂದಿರು ಇದು ಹಿರಿಯರು ಬೋಧನೆ ಮಾಡೋದು, ಅಪ್ಪ ಅಮ್ಮ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಹೆತ್ತು ಹೊತ್ತು ಸಾಕಿದ್ದಾರೆ, ನೀವು ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಇದೂ ಅದೇ ಥರ ಒಂದು ಮಾತು. ಆಮೇಲೆ ಗುರು ಹಿರಿಯರಿಗೆ ವಿಧೇಯರಾಗಿರಬೇಕು. ಈ ಥರದ್ದೆಲ್ಲ ಹೇಳಿದ್ರೆ ಯಾರೂ ಇಲ್ಲ ಅಂತನಲ್ಲ. ಅಥವಾ ಅಂಥವಕ್ಕೆ ಅವೆಲ್ಲನೂ ಟ್ರೂಯಿಸಮ್ ಅಂತ, ಅಥವಾ ಸಾಮಾನ್ಯೀಕರಣಗಳು, ಅಥವಾ ಎಲ್ಲರೂ ಒಪ್ಕೊಳ್ಬಹುದಾಗಿರುವಂತಹ ಸಾಮಾನ್ಯ ಸತ್ಯಗಳಾಗಿರ್ತವೆ. ಅವುಗಳನ್ನ ಹೇಳ್ತಾ ಇರೋದು. ನಾವು ಮನುಷ್ಯರಾಗಿರಬೇಕು, ನಾವು ಇರೋದು 3 ದಿನ, ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು. ಈ ಸ್ಮಶಾನ ವೈರಾಗ್ಯದ ಮಾತುಗಳು ತುಂಬ ಹೇಳ್ತಾ ಇರ್ತಾರೆ. ಯಾರಾದೀಗ ಟಿ ವಿನಲ್ಲಿ ಅಥವಾ ಫೋನ್ಗಳಲ್ಲಿ ನೋಡ್ತೀವಿ, ಯಾರು ದಿಢೀರಂತ ಬಿದ್ದು ಸತ್ತೋಗ್ಬಿಡ್ತಾರೆ, ಅಥವಾ ಏನಾಗುತ್ತೆ, ಮನುಷ್ಯನ ಬದುಕು ಇಷ್ಟೇ ಅಂತ ಹೇಳೋದು. ಆಮೇಲೆ ಅದಕ್ಕೋಸ್ಕರ ಇರೋಷ್ಟು ದಿವಸ ನಾವು ಒಬ್ರಿಗೊಬ್ರು ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಹೇಳೋದು. ಹಂಗೆ ಹೇಳೋದು, ಆದರೆ ಅವ್ರು ಹಂಗಿರಲ್ಲ. ಅದನ್ನು ಸುಮ್ಮನೆ ಚರಿತಾಚರಣ ಎಲ್ಲರೂ ಹೇಳೋದನ್ನು ಇವರು ಹೇಳ್ತಾ ಹೋಗೋದು. ಪ್ರಾಕ್ಟಿಕಲಾಗಿ ಮನಸ್ಥಿತಿಯಲ್ಲಿ ಅದನ್ನು ಹೊಂದಿರೋದೇ ಇಲ್ಲ. ಇನ್ನೂ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಈ ಸಾಮಾನ್ಯ ಜನರಲೈಸ್ ಮಾಡುವ ಭರದಲ್ಲಿ ಮತ್ತೊಂದು ಮಗ್ಗುಲಿನ ಮಾನಸಿಕ ಮತ್ತು ಭಾವನಾತ್ಮಕ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗಳಿಗೆ, ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಹೊರತಾಗಿರುವ ಅಂಶಗಳನ್ನ ಅವರು ಗಮನಿಸೋದೂ ಇಲ್ಲ, ಗ್ರಹಿಸೋದೂ ಇಲ್ಲ. ಸಾಮಾನ್ಯೀಕರಣದ ಸಾಮಾನ್ಯ ಸಿದ್ಧ ತತ್ವಗಳನ್ನೇ ಎಲ್ಲದಕ್ಕೂ ಅಪ್ಲೈ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾ ಇರ್ತಾರೆ. ಏನಂತಾರೆ, ಉದಾಹರಣೆಗೆ ಪ್ರೀತಿ ಅಂದರೆ ತ್ಯಾಗ, ಪ್ರೀತಿ ಅಂತಂದ್ರೇ ತ್ಯಾಗ. ಅಥವಾ ಇನ್ನು ಕೆಲವು ಮಾತುಗಳು, ಪುತ್ರ ಶೋಕ ನಿರಂತರ ಅಂತ. ಆಮೇಲೆ ಇದನ್ನು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದ ಪರರಿಗೆ ಇತ್ಯಾದಿ ವಾಕ್ಯಗಳನ್ನೆಲ್ಲನೂ ಕೂಡ ಹೇಳ್ತಾರೆ. ಪುತ್ರ ಶೋಕ ನಿರಂತರ ಅಂತ ಹೇಳ್ಬಿಡ್ತಾರೆ. ಯಾರೋ ಒಬ್ಬರು ಮಗ ಸತ್ತಿರೋರು ಇರ್ತಾರೆ, ಅವರು ಮಗ ಸತ್ತಿದ್ದಾರೆ ನಿಜ, ಅವ್ರಿಗೆ ನಾವು ಪುತ್ರ ಶೋಕ ನಿರಂತರ, ಪುತ್ರ ಶೋಕ ನಿರಂತರ ಅಂದ್ಬಿಟ್ಟು ಅವರು ದುಃಖದಿಂದ ಹೊರಗಡೆ ಬರಲಿಕ್ಕೇ ಬಿಡದೆ ಅವರ ಶೋಕವನ್ನು ಜೀವಂತವಾಗಿ ಇಟ್ಟುಕೊಂಡು ಅವರು ಅದರಲ್ಲಿ, ಈಗ ಒಂದು ವೇಳೆ ಅವರು ಸರೋಗ್ಬಿಟ್ರು ಸರಿಯಾಗಿದ್ದಾರೆ ಅಂತಂದರೆ ಅದೇನಿದು ಇವರು ಅಳ್ತಾನೆ ಇಲ್ಲ, ನೊಂದೇ ಇಲ್ಲ ಅಂತ ನೋಡುವಂಥ ಜನನೂ ಕೂಡ ಇರ್ತಾರೆ. ಇಂಥವ್ರು ಎಂಥವ್ರು ಅಂತಂದರೆ ಸಾಮಾನ್ಯವಾಗಿ ಸಂಪ್ರದಾಯಗಳನ್ನ ಕಟ್ಕೊಂಡಿರೋರು, ಅಥವಾ ಕನ್ಫರ್ಮಿಸ್ಟ್ ಅಂತ ಹೇಳ್ತೀವಿ. ಜನರಿಗೆ ಒಪ್ಪುವಂಥ ಸೇಫ್ ಮಾತುಗಳನ್ನ ಹಿಡ್ಕೊಂಬಿಟ್ಟಿರ್ತಾರೆ. ಅಥವಾ ಇನ್ನು ಕೆಲವರಿಗೆ ತಾವು ಪಾಪ್ಯುಲರ್ ಆಗಬೇಕು ಅಂತ ಇಂಥ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಇವರೇನು ಗೊತ್ತಾ, ಪೀಪಲ್ ಪ್ಲೀಸರ್ಸ್, ಜನಗಳನ್ನ ಮೆಚ್ಚಿಸೋದು, ಯಾರಿಗೂ ನೋವಾಗದವ್ರಿಗೆ ಮಾತಾಡಿಕೊಂಡು ಅಂದರಿಕಿ ಮಂಚಿವಾళ్ళు ಅಂತಾರಲ್ಲ, ಆ ಥರ ಇರೋದು. ಈಗ ತೀಟೆ ಮಕ್ಕಳನ್ನ ಹಾಸ್ಟೆಲಿಗೆ ಬಿಡ್ತಾರಲ್ಲ, ತುಂಬ ತೀಟೆ ಮಾಡ್ತಾ ಇರ್ತಾರೆ ಮಕ್ಕಳನ್ನ, ಹಾಸ್ಟೆಲಿಗೆ ಬಿಟ್ಬಿಡಿ ಬುದ್ಧಿ ಬರುತ್ತೆ, ಸರೋಗ್ತಾರೆ, ಕಂಟ್ರೋಲಿಗೆ ಬರ್ತಾರೆ ಅಂತೆಲ್ಲ ಹೇಳ್ತಾರೆ. ಸರಿ, ಕಿರಿಕಿರಿ ಮಾಡ್ತಾ ಇರ್ತಾರೆ, ಮಾನಸಿಕವಾಗಿ ಕಿರಿಕಿರಿ ಮಾಡ್ತಾ ಇರ್ತಾರೆ, ನಿಮ್ಮ ಮನೆಯಲ್ಲಿ ಒಡಕನ್ನು ತರ್ತಾ ಇರ್ತಾರೆ, ನಿಮ್ಮ ಮನೆಯವರಿಗೆ ಯಂಗ್ಸ್ಟರ್ಸ್ಗಳಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ಈ ಥರದ ತಂದೆ ತಾಯಿಗಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಅಂಥ ತಂದೆ ತಾಯಿಗಳನ್ನ ಕರ್ಕೊಂಡೋಗಿ ಮುಲಾಜಿಲ್ಲದೆ ವೃದ್ಧಾಶ್ರಮಕ್ಕೆ ಬಿಡಿ ಅಂತ ಅಂದುಬಿಟ್ರೆ ಆಗೋದಿಲ್ಲ, ಅದು ವಿವಾದ ಆಗೋಗುತ್ತೆ. ಏಕೆಂದರೆ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸುವವರು ಅಂತಹ ಮಕ್ಕಳು ಕಠೋರ ಹೃದಯಿಗಳು, ಹೆತ್ತ ತಂದೆ ತಾಯಿಗಳಿಗೆ ಋಣ ಸಂದಾಯ ಮಾಡದವರು, ಬೇಜವಾಬ್ದಾರಿಯವರು ಅಂತ ಅಂದ್ಬಿಟ್ಟು, ಅಂದರೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೆತು ಬಿಟ್ಟರು, ಈ ಥರ ಒಂದು ಜನರಲೈಸ್ ಮಾಡಿಬಿಟ್ಟು ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾರೆ. ಹೇಗೆ ಮಕ್ಕಳು ತೀಟೆ ಮಾಡುವ ಮಕ್ಕಳು, ಕಿರಿಕಿರಿ ಮಾಡುವ ಮಕ್ಕಳು ವೃದ್ಧಾಶ್ರಮದಲ್ಲಿ ಹಾಸ್ಟೆಲ್ಗಳಲ್ಲಿ ಇರಬೇಕು ಅಂತದ್ದು, ಎಷ್ಟೋ ಜನ ತಂದೆ ತಾಯಿಗಳು ಅವರು ವೃದ್ಧರಾಗಿರುವ ಕಾರಣದಿಂದ, ಅವರದೇ ಆದಂಥ ಕಾರಣದಿಂದ ಈ ಯಂಗರ್ ಜನ್ರೇಷನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು, ಅವ್ರ ಮೇಲೆ ಒತ್ತಡವನ್ನು ಹೇರೋದು ಕೂಡ ಮಾಡ್ತಾ ಇರ್ತಾರೆ. ಪ್ರಚಲಿತದಲ್ಲಿ ಇರುವಂತಹ ನೈತಿಕತೆಯನ್ನೇ ಮಾತಾಡಿಕೊಂಡು ಸುಮ್ಮನೆ ಯಾಕೆ ಬೇಕು ತಲೆನೋವು ಅಂತ ಅವ್ರದ್ದೊಂದು ಯೋಚನೆ. ಯಾಕೆಂದರೆ ಸಾಮಾನ್ಯವಾಗಿ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಒಂದು ಒಡಂಬಡಿಕೆಗಳಿರ್ತದಲ್ಲ, ಅದನ್ನು ಎತ್ತಿ ಹಿಡಿಯೋರು ಅವರು ಏನು ಮಾಡ್ತಾರೆ, ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರು ಒಂದು ವೇಳೆ ಅವುಗಳನ್ನೆಲ್ಲನೂ ಮೀರಿದ್ರೆ ಅವ್ರ ಜೊತೆಯಲ್ಲಿ ಸಂಘರ್ಷಕ್ಕೆ ಬರೋರ ಸಂಖ್ಯೆ ಹೆಚ್ಚಾಗ್ತಾರೆ. ಹಾಗಾಗಿ ಕಾನ್ಫ್ಲಿಕ್ಟ್ ಯಾಕೆ ಬೇಕು ಅಂತಂದ್ರೆ ಅವರು ಕಾನ್ಫ್ಲಿಕ್ಟ್ ಅವಾಯ್ಡರ್ಸ್. ಅವರು ಸಮಸ್ಯೆ ಬರಬಾರ್ದು ಅಂತ ಹೇಳಿ ಆರಾಮವಾಗಿ
ಈ ಭಗವದ್ಗೀತೆಯಲ್ಲಿ ಹಿಂಗೆ ಹೇಳಿದೆ, ಬೈಬಲ್ನಲ್ಲಿ ಹಿಂಗೆ ಹೇಳಿದೆ, ಹಿಂಗೆಲ್ಲ ಹೇಳಿದ್ದಾರೆ, ದೊಡ್ಡ ಮನುಷ್ಯರು ಹಿಂಗೆ ಹೇಳಿದ್ದಾರೆ ಅಂತ ಎಲ್ಲರೂ ಒಪ್ಪುವಂಥ ಮಾತುಗಳನ್ನ ಹೇಳ್ಕೊಂಡು ಹೊರಟೋದು. ಇನ್ನೂ ಕೆಲವರು ಇರ್ತಾರೆ ಸರ್ವಸಮ್ಮತ ಸಿದ್ಧಾಂತ ಮತ್ತು ಸಂಪ್ರದಾಯಗಳನ್ನ ಅನುಸರಿಸೋರ ಕೃಪೆಗೆ ಪಾತ್ರರಾಗಬೇಕು, ಆ ಥರದ್ದು ವ್ಯಕ್ತಿತ್ವ. ನೋಡಿ, ಅವರು ಏನಾದರೂ ಕೂಡ ಅವ್ರದ್ದು ಬಿಟ್ಟುಕೊಟ್ಟಿಲ್ಲ ಅಂತ. ಸಾಮಾನ್ಯವಾಗಿ ಗಮನಿಸಿ ನೋಡಿ, ಈ ರಾಜಕಾರಣಿಗಳು ಮತ್ತು ಈ ವಾಣಿಜ್ಯ ಸಿನಿಮಾಗಳನ್ನು ಮಾಡುವ ನಟರು, ನಿರ್ದೇಶಕರು ಈ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ತಾರೆ. ಯಾಕೆಂದರೆ ತುಂಬ ಜನರ ದೃಷ್ಟಿಯಲ್ಲಿ ತಮ್ಮ ವ್ಯಕ್ತಿತ್ವದ ಚಿತ್ರಣ, ತಮ್ಮ ಇಮೇಜ್ ಹೇಗಿರಬೇಕು ಅಂತ ಊಹಿಸ್ಕೊಂಡು, ವಾಸ್ತವದಲ್ಲಿ ಅವ್ರು ಏನೇ ಆಗಿರಲಿ ಆದರೆ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಳೋವಂಥವ್ರು, ಇಮೇಜ್ ಕಾನ್ಷಿಯಸ್ ಇರೋವಂಥವ್ರು. ಇವರು ಇಮೇಜ್ ಕಾನ್ಷಿಯಸ್ ಇರೋವಂಥವ್ರು ಎಲ್ಲರಿಗೂ ಪೀಪಲ್ ಪ್ಲೀಸರ್ಸ್. ಅವ್ರಿಗೆಲ್ಲರಿಗೂ ಇಷ್ಟ ಆಗುವಂಥ ವಿಷಯಗಳನ್ನೇ ಹೇಳ್ತಾ ಇರ್ತಾರೆ. ತಮ್ಮತನದ ನಿಜವಾದ ಪ್ರಕಟಣೆಯನ್ನು ಮಾಡೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಪ್ರಾಮಾಣಿಕವಾಗಿ ಅವರು ಇರುವುದಿಲ್ಲ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ ಅಂತ. ಕೆಟ್ಟ ಮಗ ಹುಟ್ಟಿದ್ರೂ ಹುಟ್ಟಬಹುದು, ಕೆಟ್ಟ ತಾಯಿ ಹುಟ್ಟಲ್ಲ ಅಂತಂದರೆ ಎಲ್ಲರಿಗೂ ಖುಷಿ ಆಗ್ತದೆ. ಒಳ್ಳೆ ಮಕ್ಕಳಿಗೂ ಕೆಟ್ಟ ತಾಯಿಂದರು ಇರ್ತಾರೆ, ತುಂಬ ಕ್ರೂರಿ ತಾಯಿಗಳಿದ್ದಾರೆ ಅಂತಂದರೆ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ಎಲ್ಲರಿಗೂ ಬೇಕಾದಂಥ ಮಾತುಗಳನ್ನ ಆಡ್ಕೊಂಡಿರೋರಿಗೆ ಕಿಸಬಾಯಿ ದಾಸರು, ಕಿಸಬಾಯಿ ಕುಣಿಕೆ ದಾಸರು. ಜನಪ್ರಿಯವಾದ ಒಗಟುಗಳು, ಸುಭಾಷಿತಗಳು, ನಾಣ್ಣುಡಿಗಳು, ಸೂಕ್ತಿಗಳು ಇವುಗಳನ್ನೆಲ್ಲ ಧಾರಾಳವಾಗಿ ಪುಂಖಾನುಪುಂಖವಾಗಿ ಬಳಸ್ತಾ ಹೋಗ್ತಾ ಇರ್ತಾರೆ. ನಾವು ಸೈಕಾಲಜಿಕಲಿ ಇವ್ರ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ವಿರೋಧಗಳನ್ನು ತಪ್ಪಿಸುವ ಸ್ವಭಾವ, ಅಂದರೆ ಟೀಕೆ ಅಥವಾ ಅಸಮ್ಮತಿ ಬರಬಾರ್ದು ಅಂತ ಸೇಫ್ ಮಾತುಗಳನ್ನ ಯೂಸ್ ಮಾಡ್ಕೊಂಡಿರೋದು. ಮತ್ತು ಇನ್ನೊಂದೇನು ಅಂತಂದರೆ, ಇನ್ನೊಬ್ಬರ ಒಪಿನಿಯನ್ ಮೇಲೆ ಅವರು ಡಿಪೆಂಡ್ ಆಗಿರೋದು, ಅವರ ಒಪ್ಪಿಗೆ ಮೇಲೆ ಡಿಪೆಂಡ್ ಆಗಿರೋದು. ತಮ್ಮ ನಂಬಿಕೆ, ತಮ್ಮ ಗ್ರಹಿಕೆ ಬದಲಾಗಿ ಜನರ ಮೆಚ್ಚುಗೆಯ ಮೇಲೆ ಬದುಕುವಂತಹ ಸ್ವಭಾವ ಅವರದ್ದಾಗಿರುತ್ತೆ. ಇದಕ್ಕೆ ನಾವು ಹೇಳೋದು ಕಿಸಬಾಯಿ ಕುಣಿಕೆ ಅಂತ. ಇದು ಒಂಥರ ಮುಖವಾಡದ ಜ್ಞಾನದ ಪ್ರವೃತ್ತಿ. ಸ್ವಂತ ಆಲೋಚನೆಯ ಬದಲು ರೆಡಿಮೇಡ್ ಸಿದ್ಧ ಸಮಾಧಾನದ ಉಲ್ಲೇಖಗಳನ್ನು ಒಪ್ಪಿಸ್ಕೊಂಡು, ಗಿಣಿಪಾಠ ಒಪ್ಪಿಸ್ಕೊಂಡು ಜಾಣತನ ತೋರಿಸುವಂತಹ ಸ್ವಭಾವ. ಇದೊಂಥರ ಡಿಫೆನ್ಸ್ ಟೆಕ್ನಿಕ್ ಕೂಡ ಹೌದು. ಮನಸ್ಸಿನ ಡಿಫೆನ್ಸ್ ಟೆಕ್ನಿಕ್, ಒಂಥರ ರಕ್ಷಣಾತ್ಮಕ ಮನೋಭಾವ ಕೂಡ ಹೌದು. ಈ ಕ್ಲೀಶೆಗಳ ಹಿಂದೆ ಅಡಗಿ ಟೀಕೆಗಳು ಮಾಡ್ತಾ ಇರ್ತಾರಲ್ಲ, ಅದರಿಂದ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನ ಇವ್ರದ್ದಾಗಿರುತ್ತೆ. ಅದು ನಾವು ತುಂಬ ಕಡೆ ಗಮನಿಸ್ತಾ ಇರ್ತೀವಿ. ಸಾಮಾನ್ಯವಾಗಿ ಈ ಸ್ವತಂತ್ರ ಚಿಂತಕರಿಗೆ, ಅಂದರೆ ರಿಸರ್ಚರ್ಸ್ಗೆ, ಅನ್ವೇಷಕರಿಗೆ, ಎಕ್ಸ್ಪ್ಲೋರ್ ಮಾಡುವವರಿಗೆ ಇದರಿಂದ ತುಂಬ ಕಿರಿಕಿರಿ ಆಗ್ತದೆ. ಯಾಕೆಂದರೆ ಅವ್ರದ್ದು ತುಂಬ ಓಪನ್ ಮೈಂಡೆಡ್ ಆಗಿರುತ್ತೆ. ಅಂದರೆ ದೇವರ್ ಲುಕ್ಕಿಂಗ್ ಫಾರ್ ದ ಟ್ರೂತ್, ಅಥವಾ ಸತ್ಯಕ್ಕೆ ಹತ್ತಿರವಾಗಿರುವಂತಹ ವಿಷಯಗಳಿಗೆ ಹೋಗ್ತಾ ಇರ್ತಾರೆ. ಸತ್ಯಾಭಿಮುಖವಾಗಿರುವಂಥ ಸ್ವಭಾವ ಆಗಿರ್ತದೆ. ಹೀಗಾಗಿ ಇವ್ರುಗಳಿಗೆಲ್ಲ ಏನಾಗುತ್ತೆ ಅಂದರೆ, ಈ ಕಿಸಬಾಯಿ ಕುಣಿಕೆ ಮಾತುಗಳು ಒಂಥರ ಆರ್ಟಿಫಿಷಿಯಲ್ ಆ್ಯಂಡ್ ಡ್ಯೂಪ್ಲಿಕೇಟ್, ಕೃತಕ ಮತ್ತು ನಕಲಿ, ಇಟ್ಸ್ ಡ್ಯೂಪ್ಲಿಸಿಟಿ ಇರುತ್ತೆ. ಹಾಗಾಗಿಯೇ ಇಂಥವರ ವಿರೋಧವನ್ನು ತಪ್ಪಿಸ್ಕೊಳ್ಳೋಕ್ಕೆ, ಸಮಾಜದ ಜೊತೆಗೆ ಹೊಂದಿಕೊಳ್ಳೋದಕ್ಕೆ, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕಿಸಬಾಯಿ ಕುಣಿಕೆದಾರರು ಏನು ಮಾಡ್ತಾರೆ, ಕ್ಲೀಶೆ ಅಥವಾ ಪ್ಲ್ಯಾಟಿಟ್ಯೂಡ್ಗಳನ್ನು ತಮ್ಮ ರಕ್ಷಣಾ ಕವಚವಾಗಿ ಬಳಸ್ಕೊಳ್ತಾ ಹೋಗ್ತಾರೆ. ನಾವು ನಮ್ಮ ಸ್ವತಂತ್ರ ವಿಚಾರಗಳನ್ನು ಮತ್ತು ಭಾವನೆಗಳನ್ನು ಸಂಘರ್ಷಕ್ಕೆ ಕಾರಣ ಆಗಬಹುದು ಅಥವಾ ಟೀಕೆಗಳನ್ನು ನಾವು ಎದುರಿಸಬಹುದು ಅನ್ನುವ ಕಾರಣದಿಂದ ವ್ಯಕ್ತಪಡಿಸದೇ ಇರಬಾರ್ದು. ಯಾಕೆ ಅಂತಂದರೆ, ಮನುಷ್ಯನ ಅಥವಾ ಮನುಷ್ಯ ಸಮಾಜದ ಒಂದು ಸಂಕಲಿತ ಆಲೋಚನಾ ಕ್ರಮ ಇದೆಯಲ್ಲ, ಅದು ಕುಂಠಿತವಾಗಿ ಹೋಗುತ್ತೆ. ಹಾಗಾಗಿ ಈ ಸಂಪ್ರದಾಯವಾದಿಗಳು, ಅಂದರೆ ಯಥಾಸ್ಥಿತಿವಾದಿಗಳು ಮತ್ತು ಪ್ರಗತಿಪರರು ಅಥವಾ ಸ್ವತಂತ್ರ ಚಿಂತಕರು, ಇವರ ಮಧ್ಯದಲ್ಲಿ ಯಾವಾಗಲೂ ಸಂಘರ್ಷ ಆಗ್ತಾ ಇರ್ತದೆ. ನಾವು ಪಾಡಿದ್ದೆ ಪಾಡಿ ಕಿಸಬಾಯಿ ದಾಸ ಅಂತ ಆಗದೆ, ನಮ್ಮ ಅರಿವು, ನಮ್ಮ ಅನುಭವ, ನಮ್ಮ ಅಧ್ಯಯನಗಳನ್ನು
ನಮ್ಮ ವಿಚಾರಗಳನ್ನು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಮುಂದಿಡುವಂತಹ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಅದು ಮನಸ್ಸಿನ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಒಟ್ಟಾರೆ ಸಮಾಜದ ಮಾನಸಿಕ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಂತದ್ದೇ ನಿಂತಿದ್ದು ಕೊಳೆಯತ್ತೆ, ಬಿಚ್ಚಿಟ್ಟಿದ್ದು ಹೊಳೆಯತ್ತೆ, ಜೀವಂತವಾಗಿರೋದು ಬೆಳೆಯತ್ತೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.